ನನ್ನ ತಲೆಯಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾನು ಅಪ್ಲೈ ಮಾಡುವ ಒಂದು ಫಾರ್ಮುಲಾನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ ಫಾರ್ಮುಲಾದ ಹೆಸರು ಥಿಂಕ್ ಆನ್ ದ ಪೇಪರ್, ಹಾಳೆಯ ಮೇಲೆ ಯೋಚಿಸಿ ಅಂತ. ಒಂದು ಬಿಳಿ ಹಾಳೆಯನ್ನು ತಗೊಂಡು ನಿಮ್ಮ ತಲೆಯಲ್ಲಿ ಬರುವ ಎಲ್ಲ ನೆಗೆಟಿವ್ ಥಾಟ್ಸ್ನ ಅದರಲ್ಲಿ ಬರೆಯೋಕ್ಕೆ ಶುರು ಮಾಡಿ. ಯಾವಾಗ ಬರೆಯೋದು ಮುಗಿಯುತ್ತೋ ಅದಕ್ಕೆ ಕೌಂಟರ್ ಆಗಿ ಪಾಸಿಟಿವ್ ಥಾಟ್ಸ್ನು ಕೂಡ ಬರೆಯೋಕ್ಕೆ ಶುರು ಮಾಡಿ. ಉದಾಹರಣೆಗೆ ನನ್ನ ತಲೆಯಲ್ಲಿ ಒಂದು ನೆಗೆಟಿವ್ ಥಾಟ್ ಬಂದಿದೆ, ಏನಪ್ಪ ಅಂತಂದರೆ ನಿನ್ನ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ, ಈ ಲೈಫಲ್ಲಿ ನೀನು ಒಬ್ಬ ಬಿಗ್ ಝೀರೋ, ಯುವರ್ ಅ ಬಿಗ್ ಲೂಸರ್ ಅನ್ನುವ ಒಂದು ನೆಗೆಟಿವ್ ಥಾಟ್ ಬಂದಿದೆ. ಅದಕ್ಕೆ ನಾನು ಕೌಂಟರ್ ಆಗಿ ಪಾಸಿಟಿವ್ ಥಾಟ್ನ ಬರೆಯೋಕ್ಕೆ ಶುರು ಮಾಡ್ತೀನಿ. ಇದು ಕೇವಲ ನಿನ್ನ ಅನಿಸಿಕೆ ಮಾತ್ರ. ನಾನು ಏನು ಅನ್ನೋದು ನನಗೆ ಗೊತ್ತಿದೆ, ನನ್ನ ಸ್ಟ್ರೆಂತ್ ಏನು, ನನ್ನ ಎಬಿಲಿಟಿ ಏನು ಅನ್ನೋದು ನನಗೆ ಗೊತ್ತಿದೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ನಾನಂತೂ ಗಿವ್ ಅಪ್ ಮಾಡಲ್ಲ, ನಾನು ಸಾಧಿಸ್ತೀನಿ ಅಂತ. 10 ಸಾರಿ ಯಾವಾಗ ನಿನ್ನ ಕೈಯಿಂದ ಆಗೋದಿಲ್ಲ ಅನ್ನೋ ಒಂದು ನೆಗೆಟಿವ್ ಥಾಟ್ ಬರುತ್ತೋ ಅದಕ್ಕೆ ನಾನು 20 ಸಾರಿ ನನ್ನ ಕೈಯಿಂದ ಆಗೇ ಆಗುತ್ತೆ, ನಾನು ಸಾಧಿಸೇ ತೋರಿಸ್ತೀನಿ ಅನ್ನೋ ಒಂದು ಪಾಸಿಟಿವ್ ಥಾಟ್ನ ನಾನು ಪುಷ್ ಮಾಡಬೇಕಾಗುತ್ತೆ. ಯಾವಾಗ ನಮ್ಮ ನೆಗೆಟಿವ್ ಥಾಟ್ನ ನಾವು ಬರೆಯೋಕ್ಕೆ ಶುರು ಮಾಡ್ತೀವೋ ನಮ್ಮ ಪ್ರಾಬ್ಲಮ್ನ ನಾವು ಡಿಫೈನ್ ಮಾಡ್ತೀವಿ. ಯಾವಾಗ ನಮಗೆ ಪ್ರಾಬ್ಲಮ್ ಗೊತ್ತಿದೆಯೋ ಆವಾಗಲೇ ನಾವು ಒಂದು ಸೊಲ್ಯೂಷನ್ನ ಕಂಡು ಹಿಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನೆಗೆಟಿವ್ ಥಾಟ್ನೇ ಅಷ್ಟೇ ಹರಿದಾಡೋಕ್ಕೆ ತಲೆಯಲ್ಲಿ ಬಿಟ್ಬಿಟ್ರೆ ಅದೇ ಒಂದಿನ ನಿಜ ಅಂತ ನಂಬ್ಕೊಂಡು ನಾವು ಸೋಲನ್ನು ಒಪ್ಕೋಬೇಕಾಗತ್ತೆ ಅಲ್ವಾ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಇದು ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ. ಯಾರಿಗಾದರೂ ಸಹಾಯ ಆಗುತ್ತೆ ಅಂದರೆ ಈ ವಿಡಿಯೋ ಫಾರ್ವರ್ಡ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ದಿನ.